ಹಾಯ್ ಫ್ರೆಂಡ್ಸ್, ವಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ಪಪ್ಪ ಕಡ್ಡಿ ತಂದಿರ್ರಿ ಅಂದ್ರೆ ಕಡ್ಡಿ ಪಳ್ಳೆ ತಂದಿರು. ಅದು ಸ್ವಲ್ಪ ಒಣಗಿದ್ಗತ್ಲೆ ಆಗಿತ್ತು ಫ್ರೆಂಡ್ಸ್. ಹಂಗಂತೇಳಿ ನೋಡ್ರಿ, ನಮ್ಮ ಮಮ್ಮಿ ಮನೆಗೆ ಸುಟ್ಟಾರ ಅಂದ್ರೆ ಈಗ ನಾವೆಲ್ಲ ಸಣ್ಣಂದಿರ್ಲಕ್ಕೆ ಏನು ಮಾಡ್ತಿದ್ದೀವಿ ಅಂದ್ರೆ ಈಗ ಹೊಲ್ದಾಗ ಅದು ಹಾಕ್ತೀವಲ್ರಿ ಕಡ್ಡಿ ಪಳ್ಳೆ, ಅಲ್ಲೇ ತೊಗೊಂಡು ಅಲ್ಲೇ ಸುಟ್ಕೊಂಡು ಆಯ್ಕೊಂಡು ತಿಂದು ಬರ್ತಿದ್ದೀವಿ ರೀ. ಹಾಗೆ ಸ್ವಲ್ಪ ಊದಿದ್ದೀವಿ ಅಂದ್ರೆ ಕವರ್ದಾಗ ಹಾಕ್ಕೊಂಡು ಬರ್ತಿದ್ದೀವಿ ನಾವು. ಅವಾಗಿನ ನಾವು ಸಣ್ಣಂದಿರ್ಲಕ್ಕೆಲ್ಲ ಹಾಗೆ ಮಾಡ್ತಿದ್ದೇವೆ ರೀ ನಾವು. ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತಿತ್ತು ಅಲ್ಲೇ ತೊಗೊಂಡು ಅಲ್ಲೇ ಸುಟ್ಕೊಂಡು ತಿನ್ಲಕ್ಕ. ಹಾಗೆ ಎಲ್ಲರೂ ಗ್ರೂಪಾಗಿ ತಿಂದು ಆಯ್ಕೊಂಡು ತಿಂದು ಹೆಚ್ಚು ಉದ್ದಿ ಅಂದ್ರೆ ಮನೆಗೆ ತರ್ತಿದ್ದೇವಲ್ರಿ. ನಿಮಗೆ ಯಾರಿಗಾರ ಹೊಲ್ದಾಗೆ ಸುಟ್ಕೊಂಡು ತಿಂದಿದ್ದು ನೆನಪದ ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವು ಸ್ವಲ್ಪ ಹಸಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ಸುಡ್ತಾ ಇದ್ದೀನಿ ರೀ ನಾನು. ನಮ್ಮ ಆಯುಷು ಒಂದು ಕಡೆ ತಿಲ್ಲತ್ತಾನ, ಮಮ್ಮಿ ಭಾಳ ಟೇಸ್ಟ್ ಅವ ಅಂತ ಹೇಳತ್ತಾನ ಫ್ರೆಂಡ್ಸ್. ಇವು ಸ್ವಲ್ಪ ಏನಾಗ್ಯವು ಅಂದ್ರೆ ಒಣಗಿದತ್ಲೆ ಆಗ್ಯವು ರೀ. ಅದಕ್ಕೆ ನಾವು ಮನೆಗೆ ಸುಟ್ಟಿದ್ದೆವು, ಯಾಕೆ ವೇಸ್ಟ್ ಮಾಡೋಣ ಅಂತೇಳಿ. ಹಸಿ ಕಡ್ಡಿ ಪಲ್ಯ ತಿನ್ನೋದಕ್ಕಿಂತ ಈ ಥರ ಒಣಗಿದ್ದು ಇದ್ರೂ ನಡೀತದೆ, ಹಾಗೆ ಹಸಿವಿದ್ರೂ ಪರವಾಗಿಲ್ಲ ರೀ. ಈ ಥರ ಸುಟ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತಾವೆ ರೀ. ನೀವು ಯಾರ್ಯಾರ ಸಣ್ಣಂದಿರ್ಲಕ್ಕ ಹೊಲ್ದಾಗೆ ತೊಗೊಂಡು ಅಲ್ಲೇ ಸುಟ್ಕೊಂಡು ತಿಂದಿದ್ದು ನೆನಪಿತ್ತು ಅಂದ್ರೆ ನನ್ನ ಜೊತೆ ಶೇರ್ ಮಾಡ್ಕೊರಿ ಕಮೆಂಟ್ ಬಾಕ್ಸ್ನಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ಯಾರ್ಯಾರೆಲ್ಲ ನಾನು ವಿಡಿಯೋ ಹೊಸ್ದಂಗೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದ ಏನಾಯ್ತದೆ ಅಂದ್ರೆ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತಾರೆ.